ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇ-ಡಿ-ಎಸ್ನಲ್ಲಿ ಜಿ.ಪಿ.ಎಫ್ ಪಾರ್ಷಿಯಲ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ನೀವೇನು ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ ಇ-ಡಿ-ಎಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಒಂದು ವೇಳೆ ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಚಾರಗಳು ನಿಮಗೆ ಹೆಚ್ಚಿನ ನೋಟಿಫಿಕೇಶನ್ ಬರ್ತಾವೆ ಸ್ನೇಹಿತರೆ. ಸೊ ನಾವೀಗ ಗೂಗಲಲ್ಲಿ ಇ-ಡಿ-ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇ-ಡಿ-ಎಸ್ ಲಾಗಿನ್ ಅಂತ ಬರುತ್ತೆ ಸ್ನೇಹಿತರೆ. ಸೊ ನಾವು ಇ-ಡಿ-ಎಸ್ ಲಾಗಿನ್ ಅಂತ ಕ್ಲಿಕ್ ಮಾಡೋಣ. ಇ-ಡಿ-ಎಸ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಂಪ್ಲಾಯಿ ಆಪ್ಷನ್ ತೆಗೆದುಕೊಳ್ಳಿ. ಎಂಪ್ಲಾಯಿ ಆಪ್ಷನ್ ತೆಗೆದುಕೊಂಡ್ಮೇಲೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕಾಗತ್ತೆ. ಒಂದು ವೇಳೆ ಪಾಸ್ವರ್ಡ್ ಏನಾದರೂ ಮರ್ತಿದ್ರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಹಾಕಿ. ಯೂಸರ್ ಐ ಡಿ ನಿಮ್ಮ KGD ನಂಬರ್ ಇರುತ್ತೆ, ಪಾಸ್ವರ್ಡ್ ನೀವೇನು ಸೆಟ್ ಮಾಡ್ಕೊಂಡಿರೋದು ಆ ರೀತಿ ಇರುತ್ತೆ. ಫರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಪಾಸ್ವರ್ಡ್ ನಿಮ್ಮ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾನೀಗ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗ್ತೀನಿ ಸ್ನೇಹಿತರೆ. ಸೊ ನಾನೀಗ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಹಾಗೆಯೇ ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ನಾವೀಗ GPF ಪಾರ್ಷಿಯಲ್ ಲೋನ್ಗೆ ಈಸಿಯಾಗಿ ಅಪ್ಲೈ ಮಾಡೋದು. ಅಪ್ಲೈ ಮಾಡೋಕ್ಕೆ ನಮಗೇನೇನು ಬೇಕು, GPF ಅಕೌಂಟ್ ನಂಬರ್ ಬೇಕು, GPF ಬ್ಯಾಲೆನ್ಸ್ ಶೀಟ್ ಬೇಕು, ಮತ್ತು ಮ್ಯಾರೇಜ್ ಡೇಟು. ನೀವು ಯಾವ ಡೇಟ್ಗಳು ಮುಂದೆ ಮ್ಯಾರೇಜ್ ಅಪ್ಲೈ ಮಾಡ್ತಾರೆ ಮ್ಯಾರೇಜ್ ಡೇಟ್ ಬೇಕು, ಅದು ರೂಲ್ದು ಏನಾಯಿತು ಅದ್ರದ್ದು ಸರ್ಟಿಫಿಕೇಟ್ ರಿಲೇಟೆಡ್ ಡಾಕ್ಯುಮೆಂಟ್ ಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಏನು ರೂಲ್ ಬೇಕಾಗತ್ತೆ, ಅಂಡರ್ ಯಾವ ರೂಲಲ್ಲಿ ನೀವು ತಗೊಳ್ತಾ ಇದ್ದೀರಿ ಅಂತ, ಮತ್ತು ಎಷ್ಟು ತಗೋಬೇಕು ಅನ್ನೋದನ್ನು ಗೊತ್ತಾಗಬೇಕಾಗತ್ತೆ. ಸೊ ನಾನೀಗೇನು ಮಾಡ್ತೀನಿ ಸ್ನೇಹಿತರೆ, ನನ್ನ ಒಂದು ಇದರಲ್ಲಿ ಮೊಬೈಲಲ್ಲಿ ಓಪನ್ ಮಾಡಿದ್ದೀನಿ. ಸೊ ನಾವಿಲ್ಲಿ 3 ಅಡ್ಗೆರೆ ಇಲ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ GPF ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಆ ಒಂದು GPF ಮೇಲೆ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಈ ರೀತಿ ಓಪನ್ ಆಗುತ್ತೆ. ಇದು ಹಳೇದೇನಾದರೂ ಇದ್ದರೆ ಈ ರೀತಿ ಇರುತ್ತೆ. ನೀವು ಹೊಸದು ಹಾಕ್ಬೇಕಂದ್ರೆ ಇಲ್ಲಿ ಮತ್ತೆ ಇಲ್ಲಿ ನ್ಯೂ ಅಂತ ತೆಗೆದುಕೊಳ್ಳಬೇಕಾಗತ್ತೆ. ನ್ಯೂ ಅಂತ ತೆಗೆದುಕೊಂಡ್ಮೇಲೆ ಈ ರೀತಿ ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇದೆಲ್ಲ ಎಂಪ್ಲಾಯಿ ಡೀಟೇಲ್ ಇದೆ, ವರ್ಕಿಂಗ್ ಆಫೀಸ್ ಅಡ್ರೆಸ್ ಇದೆ, ಡೇಟ್ ಆಫ್ ಬರ್ತ್ ಇದೆ. ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ನಿಮಗೆ GPF ಅಕೌಂಟ್ ನಂಬರ್ ಇಟ್ಕೊಳ್ಳಿ, GPF ಪ್ರೀಮಿಯಮ್ ಇಟ್ಕೊಳ್ಳಿ, ಲೋನ್ ಡಿಡಕ್ಷನ್ ಎಷ್ಟಿದೆ ಅಂತ ಇಟ್ಕೊಳ್ಳಿ, ಮತ್ತು GPF ಬ್ಯಾಲೆನ್ಸ್ ಆ್ಯಸ್ ಆನ್ ಡೇಟ್ ಅಂತ ಇಟ್ಕೊಂಡು ಆ GPF ಫೈಲ್ನ ಅಪ್ಲೋಡ್ ಮಾಡಿ, ಮತ್ತು ಪರ್ಮಿಷನ್ ಸೌಟ್ ಫಾರ್ ಅಂತಿದೆ ಅದು ಸಹ ನೀವು ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಪಾರ್ಷಿಯಲ್ ಲೋನ್ ತೆಗೆದುಕೊಂಡಾಗ ಆಪ್ಷನ್ಸ್ ಓಪನ್ ಆಗ್ತವೆ. ಬನ್ನಿ ಸ್ನೇಹಿತರೆ ನೋಡೋಣ ಏನೇನಿದೆ ಅಂತ. ಸೊ ನಾವು ಮೊದಲಿಗೆ ಏನು ಮಾಡೋಣ ಸ್ನೇಹಿತರೆ, ಇಲ್ಲಿ ಗ್ರಾಸ್ ಸ್ಯಾಲ್ರಿಯನ್ನು ಹಾಕೋಣ. ಎಷ್ಟು ಟೋಟಲ್ ಗ್ರಾಸ್ ಸ್ಯಾಲ್ರಿ ಇದೆ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಸೊ ಗ್ರಾಸ್ ಸ್ಯಾಲ್ರಿ ಎಂಟ್ರಿ ಮಾಡಿದ್ಮೇಲೆ ನೆಟ್ ಸ್ಯಾಲ್ರಿ ಎಷ್ಟಿದೆ ಅದನ್ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಸೊ ನೆಟ್ ಸ್ಯಾಲ್ರಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ GPF ನಂಬರ್ ಅಷ್ಟೇ ಎಂಟ್ರಿ ಮಾಡಿ ಸ್ನೇಹಿತರೆ. ಅದು ಮುಂದ್ಗಡೆ ಇರೋ ಸ್ಪೆಲ್ಲಿಂಗ್ ಏನು ಹಾಕಬೇಡಿ, GPS ನಂಬರ್ ಅಷ್ಟೇ ಹಾಕಿ. ಪ್ರೀಮಿಯಮ್ ಎಷ್ಟಿದೆ GPFದು ಪರ್ ಮಂತ್ ಪ್ರೀಮಿಯಮ್ ಎಷ್ಟಿದೆ, ಮತ್ತು ಡಿಡಕ್ಷನ್ನು ಯಾವುದಾದ್ರೂ ಲೋನ್ ಡಿಡಕ್ಷನ್ ಇದ್ದರೆ ಅದನ್ನು ಹಾಕಿ ಸ್ನೇಹಿತರೆ. ಸೊ ಡಿಡಕ್ಷನ್ ಹಾಕಿ GPF ಬ್ಯಾಲೆನ್ಸ್ ಶೀಟು ಎಷ್ಟು ಯಾವ ಡೇಟಿಗೆ ನಾವು ಬ್ಯಾಲೆನ್ಸ್ ಶೀಟನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೋಡಬೇಕು ಸ್ನೇಹಿತರೆ. ಸೊ ನಾನು ಬ್ಯಾಲೆನ್ಸ್ ಡೇಟನ್ನು ಹಾಕಿದ್ದೀನಿ. ಅಪ್ಲೋಡ್ ಬ್ಯಾಲೆನ್ಸ್ ಶೀಟ್ ಅಂತಿದೆ ಸ್ನೇಹಿತರೆ. ಆ ಬ್ಯಾಲೆನ್ಸ್ ಶೀಟನ್ನು ನಾವು ಅಪ್ಲೋಡ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ. ಮತ್ತು ಪರ್ಮಿಷನ್ ಸೌಟ್ ಫಾರ್ ಅಂತಿದೆ. ಸೊ GPF ಪಾರ್ಷಿಯಲ್ ವಿಡ್ರಾ ಅಂತ ಹಾಕ್ಕೊಳ್ಳಿ ಸ್ನೇಹಿತರೆ, ಪಾರ್ಷಿಯಲ್ ವಿಡ್ರಾ ಅಂತ. ಸೊ ಪಾರ್ಷಿಯಲ್ ವಿಡ್ರಾ ಫಾರ್ ಅಂತಿದೆ. ಸೊ ಪರ್ ಮೀಟಿಂಗ್ ಎಕ್ಸ್ಪೆಂಡಿಚರ್ ಆಫ್ ಮ್ಯಾರೇಜ್ ಪರ್ಪಸ್ ಅಂತ ಹಾಕಿ ಸ್ನೇಹಿತರೆ. ಅದ್ರ ಮೇಲೆ ಹಾಕಿದ್ಮೇಲೆ ಇನ್ನಷ್ಟೊಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ನಾವೀಗ ಏನು ಮಾಡಬೇಕು, ಇದ್ರ ಮೇಲೆ ನಾವು ಇದು ಮಾಡಬೇಕು, ಯಾವುದು ಸಬ್ಸ್ಕ್ರೈಬ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಸೊ ಡೆಸಿಗ್ನೇಷನ್ ಎಲ್ಲ ಬಂತು. ಇಲ್ಲಿ ಸಬ್ಸ್ಟ್ಯಾಂಟಿವ್ ಪೇ ಅಂತ ಹಾಕಿ ಇಲ್ಲಿ ಬೇಸಿಕ್ ಹಾಕ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ಬೇಸಿಕ್ ಎಷ್ಟಿದೆಯೋ ಆ ಬೇಸಿಕ್ ಹಾಕಬೇಕು. ಸೊ ನಾನೀಗ ಬೇಸಿಕನ್ನು ಹಾಕಿದ್ದೇನೆ ಸ್ನೇಹಿತರೆ. ಬೇಸಿಕನ್ನು ಹಾಕಿದ ಮೇಲೆ ಮತ್ತು ಆಬ್ಜೆಕ್ಟ್ ಆಫ್ ವಿತ್ಡ್ರಾಲ್ ಅಂತ ಇದೆ. ಸೊ ಏನಕ್ಕೆ ಅಂತ ಇಲ್ಲಿ ನೀವು ಯಾವುದಕ್ಕೆ ತಗೊತಾ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ಯಾರ ಮದುವೆ ಅಂತ ಎಂಟ್ರಿ ಮಾಡಬೇಕು. ಸೊ ನಾನು ಮ್ಯಾರೇಜ್ ಅಂತ ಹಾಕ್ತಾಯಿದ್ದೀನಿ. ನೀವು ಯಾರು ಸನ್ ಇದ್ದರೆ ಸನ್ನು, ಡಾಟರ್ ಇದ್ದರೆ ಡಾಟರ್, ಆ ಥರ ಹಾಕ್ಕೊಳ್ಳಿ ಸ್ನೇಹಿತರೆ. ಮತ್ತು GPF ಅಕೌಂಟ್ ನಂಬರ್ ಕೇಳ್ತಾ ಇದೆ. ಸೊ ಅದನ್ನು ಮತ್ತೆ ಎಂಟ್ರಿ ಮಾಡಿ. ಸೊ GPF ಅಕೌಂಟ್ ನಂಬರನ್ನು ಹಾಕಿದೆ. ವೆದರ್ ಫೈನಲ್ ವಿತ್ಡ್ರಾಲ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ಡ್ ಇನ್ ದ ಫಾಸ್ಟ್ ಫಾರ್ ಎನಿ ಆಫ್ ದ ಪರ್ಪಸ್ ಅಂತಿದೆ. ಸೊ ನೋ ಅಂತ ಹಾಕಿ ಸ್ನೇಹಿತರೆ. ನೋ ಅಂತ ಹಾಕಿದ್ಮೇಲೆ ಇಲ್ಲಿ ಮತ್ತೆ 0 ಬರುತ್ತೆ. ಸೊ ಮತ್ತೇನು ಮಾಡಬೇಕು, ವೆದರ್ ಎನಿ ಟೆಂಪರವರಿ ಅಡ್ವಾನ್ಸ್ ಅಂಡರ್ ರೂಲ್ ಅಂದರೆ ಯಾವುದಾದ್ರೂ ಮತ್ತೆ ಟೆಂಪರವರಿ ಅಡ್ವಾನ್ಸ್
ಟೆಂಪರರಿ ಅಡ್ವಾನ್ಸ್ ಅಂಡರ್ ರೂಲ್ 15 ಆಫ್ ದ ಜನರಲ್ ಪ್ರಾವಿಡೆಂಟ್ ಫಂಡ್ ರೂಲ್ ಹ್ಯಾಸ್ ಬೀನ್ ಸ್ಯಾಂಕ್ಷನ್ಡ್ ಅಂಡ್ ಡ್ರಾನ್ ಅಂತಿದೆ, ನೋ ಅಂತ ಹಾಕಿ ಮತ್ತು ಇಲ್ಲಿ ಜೀರೋವನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಮತ್ತು ಪ್ರಾಬಬಲ್ ಡೇಟ್ ಆಫ್ ಮ್ಯಾರೇಜು, ಸೊ ಯಾವ ಡೇಟ್ ಮ್ಯಾರೇಜ್ ಡೇಟ್ ಎಷ್ಟು ಅಂತ, ಅಂದರೆ ನೀವು ಅಪ್ಲೈ ಮಾಡೋದಕ್ಕಿಂತ 40 ದಿನ ಮೇಲ್ಪಟ್ಟು ಡೇಟ್ ಇರಬೇಕು ಸ್ನೇಹಿತರೆ. ಸೊ ಈ ಡೇಟು ನೀವು 40 ದಿನಗಳ ಮೇಲ್ಪಟ್ಟ ಅಂತರವನ್ನು ನೀವು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಸೊ ನಾನು ಇಲ್ಲಿಂದ ಅದು ಜೂನ್ಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸೊ ಜೂನ್ಗೆ ಹಾಕಿದ್ರೆ ಆಗುತ್ತೆ. ನೆಕ್ಸ್ಟು ರೂಲ್ ಆರ್ ರೂಲ್ಸ್ ಅಂಡರ್ ವಿಚ್ ದ ವಿಡ್ರಾಲ್ ಈಸ್ ರಿಕ್ವೈರ್ಡ್ ನಾವು ಅಂತದೆ. ರೂಲ್ ಯಾವುದಂದರೆ 31 ಅಂತ ಹಾಕಿ ಸ್ನೇಹಿತರೆ, ಅಕ್ಷರಗಳಲ್ಲಿ ಹಾಕಬೇಡಿ, ಸ್ಪೆಲ್ಲಿಂಗಲ್ಲಿ ಹಾಕಿ ಇಲ್ಲಿ, ಇಲ್ಲಾಂದರೆ ತೆಗೆದುಕೊಳ್ಳೋದಿಲ್ಲ. ಸೊ ಅಮೌಂಟ್ ಆಫ್ ವಿತ್ಡ್ರಾಲ್ ಅಪ್ಲೈಡ್ ಫಾರ್ ಅಂಡರ್ ರೂಲ್ 31 ಆಬ್ಜೆಕ್ಟ್ ವಿತ್ಡ್ರಾಲ್, ಅಂದರೆ ನೀವೆಷ್ಟು ವಿತ್ಡ್ರಾಲ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ 70% ಹಾಕಬೇಕು. ನಮ್ಮ ಬ್ಯಾಲೆನ್ಸ್ಗೆ ಎಷ್ಟಿದೆಯೋ ಅಷ್ಟು 70% ಹಾಕಬೇಕು ಸ್ನೇಹಿತರೆ. ಸೊ ನಾನು 70% ಹಾಕ್ತಾಯಿದ್ದೀನಿ. ಸೊ ಬ್ಯಾಲೆನ್ಸ್ ಅಟ್ ದ ಕ್ರೆಡಿಟ್ ಆಫ್ ದ ಸಬ್ಸ್ಕ್ರೈಬರ್ ಆನ್ ದಿಸ್ ಡೇಟ್, ಆ ಡೇಟ್ಗೆ ಸಬ್ಸ್ಕ್ರೈಬರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಸೊ ನಾನು ಅದನ್ನು ಹಾಕ್ತಾಯಿದ್ದೀನಿ. ಸೊ ಟೋಟಲ್ ಬ್ಯಾಲೆನ್ಸನ್ನು ಹಾಕಿದೆ. ಬ್ಯಾಲೆನ್ಸ್ ಹಾಕಿದ ಮೇಲೆ ನೆಕ್ಸ್ಟು ರಿಲೇಷನ್ ಆಫ್ ದ ಸಬ್ಸ್ಕ್ರೈಬರ್ ಆಫ್ ದ ಪರ್ಸನ್ ಅಂತಿದೆ. ಸೊ ಯಾರು ನಿಮ್ಮ ರಿಲೇಷನ್ ಏನು ಅಂತ ಹಾಕಬೇಕಾಗತ್ತೆ ಸ್ನೇಹಿತರೆ. ಸೊ ನಾನು ಬ್ರದರ್ ಅಂತ ಹಾಕ್ತಾಯಿದ್ದೀನಿ. ಬ್ರದರ್ ಅಂತ ಹಾಕಿ ಇಲ್ಲಿ ಏನು ಮಾಡಬೇಕು, ನಾವು ಡಿಕ್ಲರೇಷನ್ ಕೊಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ಕೆಳಗೆ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಸೊ ಡಿಕ್ಲರೇಷನ್ ಕೊಟ್ಟು ಇಲ್ಲಿ ಸೇವ್ ಆ್ಯಸ್ ಡ್ರಾಫ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟಲ್ಲಿ ಕುತ್ಕೊಂಡ್ಮೇಲೆ ಇಲ್ಲೇ ಕುತ್ಕೊಳ್ಳುತ್ತೆ. ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ ಅದು ಮತ್ತು ನಿಮ್ಮ ಆಫೀಸ್ಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದಾವೆ ಸ್ನೇಹಿತರೆ. ಈಗ ನಾವೆಲ್ಲ ಡೀಟೇಲ್ಸ್ ಆದಮೇಲೆ ಏನು ಮಾಡಬೇಕು, ಕೆಳಗೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಟ್ಟಾಗ ಆರ್ ಯು ಶೂರ್ ವಾಂಟ್ ಟು ಅಪ್ಲೈ ದಿಸ್ ಫಾರ್ಮ್ ಅಪ್ಲಿಕೇಶನ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ ಸ್ನೇಹಿತರೆ. ಓಕೆ ಅಂತ ಕೊಟ್ಟಾಗ ನಿಮ್ಮ ಒಂದು ಫಾರ್ಮು ಸಬ್ಮಿಟ್ ಆಯಿತು ನೋಡಿ ಸ್ನೇಹಿತರೆ. GPF ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲಿ ವಿತ್ GPF ಅಪ್ಲಿಕೇಶನ್ ನಂಬರು ಸಹ ಬಂತು. ಸೊ ಇಲ್ಲಿ ನಾವು ಮತ್ತೆ ಇಲ್ಲಿ ಕೊಟ್ಟಿದೆ ನೋಡಿ, ವ್ಯೂಕ್ ಇದೆ, ಎಡಿಟ್ ಇದೆ, ಡಿಲೀಟ್ ಇದೆ. ಸೊ ನಾವು ಪ್ರಿಂಟ್ ತೆಗೋಬೇಕಂದ್ರೆ ಮತ್ತೆ ವ್ಯೂಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಎರಡನೇದು ಆಲ್ರೆಡಿ ಇಲ್ಲಲ್ಲಿ ಮೊದಲೇ ಇದು ಹಳೇದು ಸ್ನೇಹಿತರೆ, ಇಲ್ಲಿ ಕೆಳಗೆ ಎರಡನೇದು ಇದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ನಾವು ವ್ಯೂ ಅನ್ನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮ್ನ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ನಿಮ್ಮ ಒಂದು PDF ಏನು ಹಾಕಿದ್ರಿ ಅಂತ ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು PDF ಸಹ ಓಪನ್ ಆಗುತ್ತೆ. ಓಪನ್ ಆಗಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದು ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡ್ಕೋಬೋದು. ಈ ರೀತಿ GPF ಪಾರ್ಷಿಯಲ್ ಲೋನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ನಾವೇನು ಮಾಡಿದ್ದೀವಿ, ಈಗ GPF ಪಾರ್ಷಿಯಲ್ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಸ್ನೇಹಿತರೆ. ಅಪ್ಲೈ ಸಕ್ಸಸ್ಫುಲ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.